ಓಂ ನಮೋ ನಾರಾಯಣಾಯ ಶ್ರೀಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಶನಿ ಬದಲಾವಣೆಯಿಂದ, ಶನಿ ಮಹಾತ್ಮನ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ಪ್ರಭಾವವು ಬೀರ್ತಾ ಇದೆ, ಈ ದ್ವಾದಶ ರಾಶಿಗಳಲ್ಲಿರುವಂತಹ ಜಾತಕರು ಯಾವ ಪರಿಹಾರಗಳನ್ನು, ಮುಂಜಾಗ್ರತೆಗಳ ಕ್ರಮಗಳನ್ನು ತಿಳಿಯಕೊಂಡರೆ ಈ ಶನಿ ಪ್ರಭಾವದಿಂದ ಆಗುವಂತಹ ಕೆಲವು ಸಮಸ್ಯೆಗಳನ್ನ ಮತ್ತು ಇವರು ಮುಂಚೆಯೇ ತಿಳ್ಕೋಬಹುದು ಅನ್ನುವಂತಹ ಒಂದು ಸದುದ್ದೇಶದಿಂದ ನಾವು ಈ ವಿಡಿಯೋವನ್ನ ಮಾಡ್ತಾ ಇದ್ದೇವೆ. ನಮ್ಮ ಚಾನೆಲ್ ನಲ್ಲಿ ಮುಖ್ಯವಾಗಿ ಈ 2025ನೇ ವರ್ಷದಲ್ಲಿ ಮಾರ್ಚ್ 29 ಅಂದ್ರೆ 30ರಂದು ಶನಿ ತನ್ನ ಬದಲಾವಣೆಯನ್ನ ಮಾಡಿಸ್ತಾ ಇದ್ದಾನೆ. 2.5 ವರ್ಷದ ಕಾಲದ ನಂತರ ಮೀನ ರಾಶಿಯನ್ನು ಜನ್ಮ ರಾಶಿಯಾಗಿ ಮಾಡಿಕೊಂಡು ಶನಿ ಆ ರಾಶಿಯಲ್ಲಿ ಯೋಗಿ ಉಪಸ್ಥಿತಿ ಆಗಿರುತ್ತಾ ಇರ್ತಾರೆ. ಈ 2.5 ವರ್ಷದ ಕಾಲದಲ್ಲಿ ಮುಖ್ಯವಾಗಿ ಶನಿ ಮಹಾತ್ಮ ಕರ್ಮಕಾರಕ ಆಗಿರುತ್ತಾನೆ, ಆಯುಷ್ಕಾರಕ ಆಗಿರ್ತಾನೆ. ಈ ಶನಿ ಪರಮಾತ್ಮ, ಈ ಶನಿ ಭಗವಾನ, ಇವರು ಎಂತಹ ಬಲಿಷ್ಠ ರಾಶಿ, ಅದ್ಭುತವಾದಂತಹ ದೊಡ್ಡ ಗ್ರಹವಾಗಿರುತ್ತೆ. ಇರುವಂತಹ ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಯುತವಂತಹ ಗ್ರಹ ಆಗಿರುತ್ತೆ ಈ ಶನಿ ಗ್ರಹ. ಈ ಶನಿ ಮಹಾತ್ಮ ಇವರು ಸುಖ, ಅದೃಷ್ಟ, ಸಂಪದ ಕೊಡೋದ್ರಲ್ಲಿ ಆಗಿರಲಿ ಅಥವಾ ಜೀವನದಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನ ನೀಡುವುದರಲ್ಲಾಗಿರಲಿ, ತಾಳ್ಮೆಯನ್ನ ಪರೀಕ್ಷೆ ಮಾಡುವುದರಲ್ಲಾಗಿರಲಿ, ಅಥವಾ ಕಷ್ಟಗಳನ್ನ ಕೊಟ್ಟು ಆ ಕಷ್ಟಗಳಿಂದ ಯಾವ ರೀತಿ ನಾವು ಪಾರಾಗಲು ನಾವು ಮಾಡುವಂತಹ ತಂತ್ರಗಳಲ್ಲಾಗಿರಲಿ, ಈ ಸಮಸ್ಯೆಗಳಿಂದ ನಾವು ಯಾವ ರೀತಿ, ಯಾವ ಧರ್ಮದಿಂದ, ಯಾವ ನ್ಯಾಯದಿಂದ ನಾವು ಹೊರಗಡೆ ಬರ್ತೀವಿ ಅನ್ನುವಂತಹ ಗಮನಿಸುವುದರಲ್ಲಿ ಈ ಶನಿ ಮಹಾತ್ಮ ಅತ್ಯಂತ ಪ್ರಭಾವಶೀಲಿಯಾಗಿರುತ್ತಾರೆ. ಇವರು ಆದ್ಮೇಲೇನೆ ಬೇರೊಂದು ಗ್ರಹ ಅಂತ ಹೇಳ್ಬಹುದು. ಯಾಕಂದ್ರೆ ಇವರಿರುವಂತಹ ಕಾಲಗಳಲ್ಲಿ ನೋಡಿದರೆ ಕೆಲವೊಂದು ಅಷ್ಟಮ ಕಾಲದಲ್ಲಾಗಿರಲಿ, ಅಷ್ಟಮ ಭಾವದಲ್ಲಿ ಏನಾದರೂ ಶನಿ ಇದ್ದರೆ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಚತುರ್ಥ ಭಾವದಲ್ಲಿ ಶನಿ ಇರುವಾಗ ಅರ್ಧಾಷ್ಟಮ ಶನಿ ಪ್ರಭಾವ, ಅದೇ ರೀತಿ 7.5 ವರ್ಷ ಕಾಲ 7.5 ಶನಿ ಕಂಟಕ ಕೊಡ್ತಾ ನಮ್ಮ ಜನರ ಕ್ರಮಶಿಕ್ಷಣೆಯನ್ನ, ಯಾರಾದರೂ ತುಂಬಾ ಮೆರಿತಾ ಇದ್ದರೆ, ಜಂಬ ಇದ್ರೆ, ಒಂದು ಮೂರ್ಖತನ ಇದ್ದರೆ, ಒಂದು ಆವೇಶ ಅಹಂಕಾರ ಇದ್ದರೆ ಅದನ್ನೆಲ್ಲವೂ ಒಂದು ಕಂಟ್ರೋಲ್ ಅಲ್ಲಿ ಇಡುವಂತಹ ಒಂದು ಟೀಚರ್ ತರ, ಒಂದು ಶಿಕ್ಷಕನ ತರ ಶಿಕ್ಷೆಯನ್ನು ಕೊಡ್ತಾರೆ, ಅಪ್ರಿಸಿಯೇಷನ್ ಮಾಡ್ತಾರೆ. ಮುಂದೆ ಹೋದಂತಹ ನಮ್ಮ ತಾಳ್ಮೆಗೆ, ನಮ್ಮ ಪ್ರಯತ್ನಗಳಿಗೆ, ನಮ್ಮ ಸಂಕಲ್ಪಗಳಿಗೆ ಕೆಲವಷ್ಟು ಪರೀಕ್ಷೆಗಳನ್ನಿಟ್ಟು ಆ ಪರೀಕ್ಷೆಗಳ ಮುಖಾಂತರ ನಾವು ಯಾವ ರೀತಿ ಉತ್ತೀರ್ಣರಾಗ್ತೀವಿ ಅನ್ನುವಂತಹ ಪರೀಕ್ಷೆ ಮಾಡೋದ್ರಲ್ಲಿ ಶನಿ ಮಹಾತ್ಮ ಉತ್ತಮರಾಗಿರುತ್ತಾರೆ. ಈ ಅವಧಿಯಲ್ಲಿ ಯಾವುದೇ ಆದ ಅಷ್ಟಮ ಶನಿ ಆಗಿರಲಿ, ಅರ್ಧಾಷ್ಟಮ ಆಗಿರಲಿ, 7.5 ಸಂದರ್ಭಗಳಲ್ಲಿ ರಾಶಿ ಜಾತಕರು ಅತ್ಯಂತ ತಾಳ್ಮೆಯಿಂದ, ಸಹನೆಯಿಂದ ವರ್ತಿಸಬೇಕಾಗಿರುತ್ತೆ. ಧರ್ಮವನ್ನು ಬಿಟ್ಕೋಬಾರದು. ಇಂತಹ ಶನಿ ಮಹಾತ್ಮ ನೋಡ್ತಾ ಇರುವಂತಹ ಈ ಸಂದರ್ಭಗಳಲ್ಲಿ ಎಷ್ಟು ತಾಳ್ಮೆಯಿಂದ ಇದ್ದು ಸಮಸ್ಯೆಗಳ ಜೊತೆ ಹೋರಾಡಿ ಹೊರಗಡೆ ಬಂದಿರೋ ತಕ್ಷಣ ಇವರಿಗೆ ನಮಗೆ ಬೇಕಾಗಿರುವಂತಹ ಏನನ್ನ ಕಳ್ಕೊಂಡಿರ್ತೀವೋ ಅದನ್ನೆಲ್ಲವೂ ವಾಪಸ್ ಕೊಡುವಂತಹ ಒಂದು ಶಕ್ತಿ ಶನಿ ಮಹಾತ್ಮರಿಗೆ ಇರುತ್ತೆ. ಮುಖ್ಯವಾಗಿ ಸಂತಾನದ ವಿಷಯದಲ್ಲಾಗಿರಲಿ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ, ವಿವಾಹ, ಅನ್ಯೋನ್ಯತೆ, ದಂಪತಿಗಳ ನಡುವೆ ಅನ್ಯೋನ್ಯತೆ ಮತ್ತು ಅವರ ಸಾಂಸಾರಿಕ ಜೀವನ ಉತ್ತಮವಾಗಿ ಆನಂದದಾಯಕವಾಗಿ ನಡೆಯಬೇಕೆಂದರೂ ಆರೋಗ್ಯದಲ್ಲಿ ಅನಾರೋಗ್ಯ ಸಮಸ್ಯೆಗಳಿಂದ ಪಾರಾಗಲು ಶನಿಯ ಅನುಗ್ರಹ, ಶನಿ ಮಹಾತ್ಮನ ಅನುಗ್ರಹ ಪ್ರತಿಯೊಬ್ಬ ರಾಶಿ ಜಾತಕರಿಗೂ ಖಂಡಿತವಾಗಿಯೂ ಇರಲೇಬೇಕಾಗಿರುತ್ತೆ. ಇಂತಹ ವಿಷಯಗಳಲ್ಲಿ ಅದ್ಭುತವಾದಂತಹ ಫಲಗಳನ್ನು ಕೊಡ್ತಾರೆ. ಏನಾದರೂ ಈ ಕಂಟಕನಾಗಿದ್ದರಲ್ಲಿ ಕೆಲವೊಂದು ಪರೀಕ್ಷೆಗಳನ್ನು ನೀಡುತ್ತಾರೆ. ಈ ರೀತಿ ನೀಡುತ್ತಾ ಮಾರ್ಚ್ 29ರಂದು ಶನಿ ತನ್ನ ಬದಲಾವಣೆಯನ್ನು ಬದಲಾಯಿಸುತ್ತಾ ಕೆಲವೊಂದು ರಾಶಿಗಳಿಗೆ ಕೆಲವೊಂದು ವಿಷಯಗಳನ್ನು ಕೊಡ್ತಾ ಇದ್ದಾರೆ. ಆ ವಿಷಯಗಳೇನು ಅನ್ನುವುದರ ಬಗ್ಗೆ ನಾವು ಈ ದ್ವಾದಶ ರಾಶಿಗಳ ಮುಖಾಂತರ ಮೊದಲನೆಯದಾಗಿ ಈಗ ಕಟಕ ರಾಶಿಯವರಿಗೆ ಈ ಶನಿ ಬದಲಾವಣೆಯ ನಂತರ ಯಾವ ರೀತಿ ಅನುಕೂಲ ಫಲಗಳು ಸಿಗುತ್ತೆ ಅನ್ನುವಂತಹ ವಿಷಯಗಳನ್ನ ತಿಳ್ಕೊಳ್ಳೋಣ.
ತುಂಬಾ ಕಷ್ಟಗಳು ತುಂಬಾ ಈ 2.5 ವರ್ಷದ ಕಾಲದಿಂದ ಕಟಕ ರಾಶಿಯವರು ತುಂಬಾ ಕಷ್ಟ ಬೀಳ್ತಾ ಇದ್ದಾರೆ, ತುಂಬಾ ನೋವುಗಳನ್ನು ಅನುಭವಿಸಿದ್ದಾರೆ, ತುಂಬಾ ದುಃಖಗಳನ್ನು ಅನುಭವಿಸಿದ್ದಾರೆ. ಇವರು ಎಂತಹ ಕಷ್ಟಗಳು ಬಿದ್ದಿದ್ದಾರೆ ಈ 2.5 ವರ್ಷದ ಕಾಲದಿಂದ, ಈ ಶನಿ ಪ್ರಭಾವದಿಂದ ಅಂದ್ರೆ ಹೇಳ್ಕೊಳ್ಳಕ್ಕೆ ಆಗಲ್ಲ. ಈ ಕಟಕ ರಾಶಿಯಲ್ಲಿ ಯಾಕೆ ಹುಟ್ವಿ ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ. ಅವರ ಅವಸ್ಥೆಯನ್ನು ನೋಡಿ, ಅವರಿಗೆ ಬಂದಿರುವಂತಹ ಕಷ್ಟವನ್ನು ಬಗೆಹರಿಸಲು ಈ ಶನಿ ಮಹಾತ್ಮ ಈ ಮಾರ್ಚ್ 29ರಂದು ತನ್ನ ಬದಲಾವಣೆಯನ್ನು ಮಾಡುತ್ತಾ ತುಂಬಾ ಆತರದಿಂದ ನೋಡ್ತಾ ಇದ್ದಾರೆ. ಯಾವಾಗ ನಮಗೆ ಒಳ್ಳೆಯ ಕಾಲ ಬರುತ್ತೆ, ಯಾವಾಗ ನಮ್ಗೆ ಅನುಕೂಲವಾಗುತ್ತೆ ಕಟಕ ರಾಶಿ ಜಾತಕರು ಅಂತ ತುಂಬಾ ಹತ್ತಿರದಿಂದ ಕಾಯ್ತಾ ಇದ್ದಾರೆ. ಅಂತವರಿಗೆ ಈ ಶನಿ ಬದಲಾವಣೆಯಲ್ಲಿ ಅಂತವರಿಗೆ ಒಳ್ಳೆಯ ಕಾಲ ಬಂದಿದೆ ಮಾರ್ಚ್ ಕೊನೆಯದಲ್ಲಿ ಅಂತ್ಯದಲ್ಲಿ ಅಂತ ಹೇಳ್ಬೋದು. ಏಕೆಂದರೆ ಈ ರಾಶಿಯವರಿಗೆ ಮಾರ್ಚ್ 30ರಿಂದ ಅಷ್ಟಮ ಶನಿಯಲ್ಲಿ ಏನು ಬಾಧೆಗಳನ್ನ ಇವರು ಅನುಭವಿಸಿದಾರೋ, ಎಷ್ಟು ದುಃಖಗಳು, ಕಷ್ಟಗಳು, ನಷ್ಟಗಳು ಇವರು ಈ ಶನಿ ಕಾರಣದಿಂದ, ಅಷ್ಟಮ ಶನಿ ಪ್ರಭಾವದಿಂದ ಬೀಳಿರುವಂತಹ ಸಮಸ್ಯೆಗಳಿಗೆ ಇವರಿಗೆ ಒಂದು ಅದ್ಭುತವಾದಂತಹ ನಿವಾರಣೆ ಆಗ್ತಾ ಇದೆ. ಅದು ಏನಂದ್ರೆ ಅಷ್ಟಮದಿಂದ ಶನಿ ನವಮಕ್ಕೆ ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾರೆ. ನವಮ ಸ್ಥಾನದಲ್ಲಿರುವಂತಹ ಶನಿ ಬದಲಾವಣೆಯಿಂದ ಕಟಕ ರಾಶಿಯವರಿಗೆ ಊಹಕ್ಕೆ ಮೀರಿರುವಂತಹ ಅಂತೂ ಅದ್ಭುತವಾದಂತಹ ಯೋಗ ಕಾಲ, ಅದೃಷ್ಟ ಕಾಲ ಶುರುವಾಗುತ್ತೆ. ಇಲ್ಲಿಯವರೆಗೂ ಅವ್ರು ಏನು ಕಷ್ಟಗಳು, ಯಾವ ತೊಂದರೆಗಳು, ಯಾವ ಆತಂಕಗಳು, ನಷ್ಟಗಳು, ದುಃಖಗಳು, ಯಾವ ರೀತಿಯಾಗಿ ಅವರ ಮನೋವೇದನೆಗೆ, ಮಾನಸಿಕ ಚಿಂತೆಗೆ ಉಂಟಾಗಿದಾರೋ ಅದಕ್ಕೆಲ್ಲದಕ್ಕೂ ಒಂದು ಒಳ್ಳೆಯ ಪರಿಹಾರವನ್ನ ನೀಡುತ್ತಾ ಶನಿ ಭಗವಾನ್ ಅನುಗ್ರಹ ನೀಡ್ತಾ ಇದ್ದಾರೆ. ಏಪ್ರಿಲ್ 1ನೇ ವಾರದಿಂದ ಎಲ್ಲಾ ವಿಷಯಗಳು ಸಾನುಕೂಲವಾಗಿ ಕನ್ವರ್ಟ್ ಆಗ್ತಾ ಇದೆ. ಯಾವುದು ಕೆಲಸ ಇಟ್ಕೊಂಡಿದ್ರೆ ಅದು ಆಗ್ತಾ ಇಲ್ಲೋ ಅದು ಆಗುತ್ತೆ. ಯಾವ ವಿಷಯಗಳಲ್ಲಿ ವೈಫಲ್ಯ ಹೊಂದುತ್ತಾ ಇದ್ರೋ ಅದು ಸಕ್ಸಸ್ ಕಡೆ ಗಮನ ಆಗ್ತಾ ಇದೆ. ಇನ್ನ ಮುಖ್ಯವಾಗಿ ಮನೆಯಲ್ಲಿ ಸಾಕಷ್ಟು ತೊಂದರೆಗಳು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿಷಯದಲ್ಲಾಗಲಿ, ವಿರುದ್ಧ ಭಾವನೆಗಳು ನೋಡಿ ಕಟಕ ರಾಶಿಯವರು ತುಂಬಾ ನೊಂದಿದ್ದಾರೆ. ಅಂತವರಿಗೆ ಅದ್ಭುತವಾದಂತಹ ಕಾಲ, ಎಲ್ಲವೂ ಅನುಕೂಲವಾಗಿ ಇವರಿಗೆ ನಡೆದುಕೊಂಡು ಬರುತ್ತೆ. ಮುಖ್ಯವಾಗಿ ಅಣ್ಣ ತಮ್ಮಂದಿರ ಸಹಾಯ ಸಹಕಾರಗಳೊಂದಿಗೆ ಇವರು ಕೆಲವಷ್ಟು ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ತುಂಬಾ ಕಲಹಗಳು, ತುಂಬಾ ನಷ್ಟಗಳು, ದುಃಖಗಳು, ಅನಾವಶ್ಯಕವಾಗಿ ಕುಟುಂಬಸ್ಥರ ನಡುವೆ ಅವಮಾನಗಳು, ಇವೆಲ್ಲವೂ ಮೀರಿ ಈ ಕುಟುಂಬದಲ್ಲಿ ಒಂದು ಉನ್ನತವಾದಂತಹ ಸ್ಥಾನಮಾನವನ್ನು ಗಳಿಸಲು ಕಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಂದ ಸಾಧ್ಯವಾಗ್ತಾ ಇದೆ. ನೀವು ಅಂತಹ ಕುಟುಂಬದಲ್ಲಿ ಒಂದು ಯುನಿಟಿ ಅನ್ನೋದು, ಐಕ್ಯತೆ ಅನ್ನೋದಿರುತ್ತೆ. ಎಲ್ಲಾರು ಒಂದು ನಾವು ನಿಮ್ಗೆ ಸಪೋರ್ಟ್ ಇದ್ದೀವಿ, ನಾನ್ ನಿಮ್ಗೆ ಕಷ್ಟದಲ್ಲಿ ನಿಂತಿರ್ತೀವಿ ಅನ್ನುವಂತಹ ಈ ಯಾರು ನಿಮ್ಮನ್ನ ದೂರ ಇಟ್ಟಿದ್ರು ಅವರೆಲ್ಲ ನಿಮ್ಮ ಬೆನ್ನೆಂದು ನಿಂತು ಈಗ ನಿಮ್ಮನ್ನ ಸಕ್ಸಸ್ ಮಾಡೋದಕ್ಕೆ, ನಿಮ್ಮನ್ನ ಸಮಸ್ಯೆಗಳಿಂದ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಸಮಸ್ಯೆಗಳಿಂದ ಬೇಗ ನೀವು ಹೊರಗಡೆ ಬರ್ತೀರಾ. ಇನ್ನ ಈ ಕಟಕ ರಾಶಿಯ ದಂಪತಿಗಳ ಮಧ್ಯೆ ಏನಾದ್ರೂ ಸ್ವಲ್ಪ ಎಡವಟ್ಟಾಗಿದ್ರೆ, ಮನಸ್ತಾಪಗಳಲ್ಲಾಗಿರಲಿ, ವಿರುದ್ಧ ವಾಗ್ವಿವಾದಗಳು ನಡೆದು ಮುಖ್ಯವಾಗಿ ಡೈವೋರ್ಸ್ ವರೆಗೂ ಹೋಗಿರುವಂತಹ ವಿಷಯಗಳಲ್ಲಾದ್ರೂ ಈ ಏಪ್ರಿಲ್ ತಿಂಗಳಿಂದ ಈ ದಂಪತಿಗಳ ನಡುವೆ ಸಾಕಷ್ಟು ಅನುಕೂಲತೆ ಇರುತ್ತೆ, ಸಾಕಷ್ಟು ಹೊಂದಾಣಿಕೆ ಇರುತ್ತೆ. ಮತ್ತೆ ರಿಯೂನಿಯನ್ ಆಗೋದಿಕ್ಕೆ, ಮತ್ತೆ ಅವರು ಬಂದು ದಂಪತಿಗಳು ಹೊಸ ಜೀವನವನ್ನ ಆರಂಭಿಸುವುದಕ್ಕೆ ಈ ಕಾಲ ಉತ್ತಮವಾಗಿರುತ್ತೆ. ಎಲ್ಲ ಅಪಾರ್ಥಗಳು ಬಗೆಹರಿದು ಹೋಗುತ್ತೆ ಈ ಶನಿ ಪ್ರಭಾವದಿಂದ. ಮುಖ್ಯವಾಗಿ ಈ ಕಟಕ ರಾಶಿಯಲ್ಲಿರುವಂತಹ ಈ ಸ್ತ್ರೀಯರು, ಸುಮಂಗಳಿಯರು ಇರ್ತಾರಲ್ವಾ, ಅವರ ಈ ಪತಿರಾಯರ, ಅವರ ಗಂಡಂದಿರ ಆಯುರ್ದಾಯವು ತುಂಬಾ ಚೆನ್ನಾಗಿರುತ್ತೆ. ಇನ್ ಕೇಸ್ ಈ ಸ್ತ್ರೀಯರು ತಮ್ಮ ಪತಿಯ ಆರೋಗ್ಯಕ್ಕೋಸ್ಕರ ಆಗಿರಲಿ, ಆಯುರ್ದಾಯಕ್ಕೋಸ್ಕರ ಆಗಿರಲಿ, ಏನಾದ್ರೂ ಗೊಂದಲಕ್ಕೆ, ಏನಾದ್ರೂ ಸಮಸ್ಯೆಗಳಲ್ಲಿ ನೀವು ಈಡೇರಿದ್ರೆ ಖಂಡಿತವಾಗಿಯೂ ಶನಿ ಬದಲಾವಣೆಯಿಂದ ನಿಮ್ಮ ಮಾಂಗಲ್ಯಕ್ಕೆ, ನಿಮ್ಮ ಮಂಗಳಕರವಾದಂತಹ ಸೂಚನೆ, ನಿಮ್ಮ ಪತಿರಾಯರ ಆರೋಗ್ಯ, ಆಯುಷ್ಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಈ ಶನಿ ಬದಲಾವಣೆಯಿಂದ. ಮುಖ್ಯವಾಗಿ ಒಳ್ಳೆಯ ಅನುಕೂಲವಾದಂತಹ ವಿಷಯಗಳು ಈ ಸ್ತ್ರೀಯರಿಗೆ ನಡೀತಾ ಇದೆ. ಆಯುರ್ದಾಯ, ಆಯುಷ್ ಜಾಸ್ತಿ ಆಗುತ್ತೆ ಮತ್ತು ವೃತ್ತಿ ಉದ್ಯೋಗಗಳಲ್ಲಿ ಅತ್ಯುನ್ನತವಾದಂತಹ ಹುದ್ದೆಗಳನ್ನು ಪಡೆಯುವಂತಹ ಯೋಗ ಕಟಕ ರಾಶಿಯವರದ್ದು ಆಗಿರುತ್ತೆ ಈ ಶನಿ ಬದಲಾವಣೆ ನಂತರ.
ಎಂತಹ ಹುದ್ದೆ ಅಂದ್ರೆ ಪ್ರಮೋಷನ್ಸ್ ಮುಖಾಂತರ ಉತ್ತಮ ಜವಾಬ್ದಾರಿಯನ್ನ ನಿಭಾಯಿಸಲು ಇವರಿಗೆ ಬೇಕಾಗಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನ ಗಮನಿಸಿ ಇವರಿಗೆ ಉನ್ನತ ಹುದ್ದೆ, ಉನ್ನತ ಉದ್ಯೋಗ ಅವಕಾಶಗಳು ಹುಡುಕುತ್ತಾ ಬರುತ್ತೆ. ಧನ ಲಾಭ ಇರುತ್ತೆ, ಗೃಹ ಲಾಭ ಇರುತ್ತೆ, ಮನೆ ನಿರ್ಮಾಣ ಮಾಡ್ಕೊಳ್ಬೇಕನ್ನೋರಿಗೆ ಮನೆ ನಿರ್ಮಾಣ ಆಗುವುದು, ಪಿತ್ರಾರ್ಜಿತ ಆಸ್ತಿಗಳೇನಾದ್ರೂ ಪೆಂಡಿಂಗ್ ಅಲ್ಲಿದ್ರೆ ಅವೆಲ್ಲವೂ ಬಗೆಹರಿಯುವುದು, ವಿವಾದಗಳು ಎಲ್ಲವೂ ಕಳೆದು ಹೋಗುವುದು, ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಅನುಕೂಲವಾಗಿ ನಿಮಗೆ ಅತ್ಯದ್ಭುತವಾದಂತಹ ವಿಷಯಗಳು ನಡೆಯುತ್ತಾ ಬರುತ್ತೆ. ಆ ಕಾರಣದಿಂದ ಕಟಕ ರಾಶಿಯವರಿಗೆ ಈ 2025 ಮಾರ್ಚ್ 28 ಯಾವಾಗ ಬರುತ್ತೆ ಅಂತ ಖಂಡಿತವಾಗಿಯೂ ನನ್ಗೆ ಅರ್ಥ ಆಗುತ್ತೆ. ನೀವು ಕಾಯ್ತಾ ಇದ್ದೀರಾ. ಆದಷ್ಟು ಬೇಗ ಕೆಲವಷ್ಟು ದಿನ ತಾಳ್ಮೆ ಇರಲಿ. ನಿಮ್ಮ ತಾಳ್ಮೆಯೇ ನಿಮ್ಮನ್ನ ಇಲ್ಲಿಯವರೆಗೂ ಈ ವಿಡಿಯೋನ ನೋಡೋವರೆಗೂ ನಿಮ್ಗೆ ಕರೆದು ಬಂದಿದೆ. ಆ ತಾಳ್ಮೆಯಿಂದ ಒಂದು ತಿಂಗಳ ಕಾಲ ನೀವು ವೇಟ್ ಮಾಡಿದ್ರೆ ಖಂಡಿತವಾಗಿಯೂ ಶನಿ ಬದಲಾವಣೆಯಿಂದ ಸಾನುಕೂಲ ಫಲಗಳು, ಅನುಕೂಲ ಫಲಗಳು ಆ ಶನಿ ಮಹಾತ್ಮ ಅನುಗ್ರಹ ಮಾಡಿಕೊಡ್ತಾರೆ. ಮುಖ್ಯವಾಗಿ ಪ್ರತಿ ಶನಿವಾರವೂ ಶನಿ ದೇವರನ್ನ ಕೆಲವಷ್ಟು ಪರಿಹಾರಗಳು ಮಾಡ್ಕೊಳ್ಳಿ. ತೈಲಾಭಿಷೇಕ ಮಾಡಿಸಿ, ಶನಿದೇವರಿಗೆ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನವನ್ನು ಮಾಡಿಸಿ. ಖಂಡಿತವಾಗಿಯೂ ನಿಮ್ಮ ಜೀವನವು ಅದ್ಭುತವಾಗಿರುತ್ತೆ ಈ ಶನಿ ಬದಲಾವಣೆ ಅಂತ ನಾನು ಆ ದೇವರನ್ನ, ಆ ಪರಮೇಶ್ವರನನ್ನ, ಆ ಶ್ರೀಮನ್ ನಾರಾಯಣನ್ನ ಬೇಡುತ್ತಾ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀರಾಮ್.